ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ನಿಮಗೆ ಸ್ವಾಗತ. ಮೇ 2026 ತುಲಾ ರಾಶಿಯವರ ಜೀವನದಲ್ಲಿ ಒಂದು ತಿರುವು. ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆಯೇ ಅಥವಾ ಪರೀಕ್ಷೆಗಳ ಸುನಾಮಿ ಬರುತ್ತದೆಯೇ? ತುಲಾ ರಾಶಿ ಮೇ 2026 ಸಂಪೂರ್ಣ ಭವಿಷ್ಯ. ಮೇ 2026 ತುಲಾ ರಾಶಿಯವರಿಗೆ ಬಹಳ ಮಹತ್ವದ ತಿಂಗಳಾಗಲಿದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ತರಬಹುದು. ಕೆಲವೊಂದು ವಿಷಯಗಳಲ್ಲಿ ನೀವು ಅದ್ಭುತ ಸಾಧನೆ ಮಾಡಬಹುದು, ಆದರೆ ಕೆಲವು ಸಂದರ್ಭಗಳಲ್ಲಿ ಪರೀಕ್ಷೆಗಳನ್ನು ಎದುರಿಸಬೇಕಾಗಬಹುದು. ಈ ತಿಂಗಳು ಸಮತೋಲನ ಎಂಬ ಪದದ ನಿಜವಾದ ಅರ್ಥವನ್ನು ನೀವು ಅನುಭವಿಸುವಿರಿ. ತುಲಾ ರಾಶಿಯವರ ಸ್ವಭಾವವೇ ಸಮತೋಲನ, ನ್ಯಾಯ ಮತ್ತು ಶಾಂತಿ. ಆದರೆ ಈ ಮೇ ತಿಂಗಳಲ್ಲಿ ನೀವು ನಿಮ್ಮ ಒಳಗಿನ ಶಕ್ತಿ ಮತ್ತು ಸಹನೆಯನ್ನು ಪರೀಕ್ಷಿಸುವ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತದೆ. ಸಾಮಾನ್ಯ ಭವಿಷ್ಯ. ಮೇ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ. ಮೊದಲಾರ್ಧದಲ್ಲಿ ಸ್ವಲ್ಪ ಗೊಂದಲ ಮತ್ತು ಒತ್ತಡ ಇರಬಹುದು, ಆದರೆ ತಿಂಗಳ ಎರಡನೇ ಭಾಗದಲ್ಲಿ ಪರಿಸ್ಥಿತಿಗಳು ನಿಧಾನವಾಗಿ ಸುಧಾರಿಸುತ್ತವೆ. ನೀವು ಹೊಸ ಅವಕಾಶಗಳನ್ನು ಪಡೆಯುವಿರಿ, ಆದರೆ ಅವುಗಳನ್ನು ಸರಿಯಾಗಿ ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ಕೆಲವೊಮ್ಮೆ ನೀವು ತ್ವರಿತ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯ ಬರಬಹುದು. ಆ ಸಮಯದಲ್ಲಿ ನಿಮ್ಮ ಮನಸ್ಸಿಗಿಂತ ನಿಮ್ಮ ಬುದ್ಧಿಯನ್ನು ಹೆಚ್ಚು ಬಳಸುವುದು ಉತ್ತಮ. ಉದ್ಯೋಗ ಮತ್ತು ವೃತ್ತಿ. ಈ ತಿಂಗಳು ಉದ್ಯೋಗದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು. ಮೇಲಾಧಿಕಾರಿಗಳಿಂದ ಒತ್ತಡ ಹೆಚ್ಚಾಗಬಹುದು, ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಉಂಟಾಗಬಹುದು. ಆದರೆ ನೀವು ಶಾಂತವಾಗಿದ್ದರೆ ಎಲ್ಲವೂ ನಿಮ್ಮ ಪರವಾಗಿ ತಿರುಗುತ್ತದೆ. ಹೆಚ್ಚುವರಿ ಅವಕಾಶಗಳು. ಹೊಸ ಪ್ರಾಜೆಕ್ಟ್ ಸಿಗಬಹುದು, ವಿದೇಶಿ ಸಂಪರ್ಕಗಳು ಬೆಳೆಯಬಹುದು, ಪದೋನ್ನತಿ ಸಾಧ್ಯತೆ ಇದೆ. ತಿಂಗಳ ಕೊನೆಯಲ್ಲಿ ವ್ಯವಹಾರದಲ್ಲಿ ಇರುವವರು ಜಾಗರೂಕರಾಗಿರಬೇಕು. ಹೊಸ ಹೂಡಿಕೆ ಮಾಡುವ ಮೊದಲು ಚೆನ್ನಾಗಿ ಯೋಚಿಸಿ. ಹಣಕಾಸು ಸ್ಥಿತಿ. ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಮಧ್ಯಮ ಫಲಿತಾಂಶ ನೀಡುತ್ತದೆ. ಅನಿರೀಕ್ಷಿತ ಖರ್ಚುಗಳು ಬರಬಹುದು, ಮನೆಯ ಖರ್ಚುಗಳು ಹೆಚ್ಚಾಗಬಹುದು, ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಆದರೆ ಹಳೆಯ ಹಣ ಮರಳಿ ಸಿಗುವ ಸಾಧ್ಯತೆ ಇದೆ. ಸಣ್ಣ ಹೂಡಿಕೆಗಳಿಂದ ಲಾಭ ಸಿಗಬಹುದು. ಸಲಹೆ: ಹಣವನ್ನು ಉಳಿಸುವುದಕ್ಕೆ ಹೆಚ್ಚು ಗಮನ ಕೊಡಿ. ಅನ್ನೆಸೆಸರಿ ಖರ್ಚುಗಳನ್ನು ತಪ್ಪಿಸಿ. ಪ್ರೀತಿ ಮತ್ತು ಸಂಬಂಧಗಳು. ಪ್ರೀತಿ ಜೀವನದಲ್ಲಿ ಈ ತಿಂಗಳು ವಿಶೇಷ ತಿರುವು ತರಬಹುದು. ಪ್ರೇಮಿಗಳಿಗಾಗಿ ಸಂಬಂಧದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಬಹುದು, ಆದರೆ ಸತ್ಯವಾದ ಪ್ರೀತಿ ಇದ್ದರೆ ಎಲ್ಲವೂ ಸರಿಯಾಗುತ್ತದೆ. ಹೊಸ ಪ್ರಪೋಸಲ್ ಸಿಗಬಹುದು. ವಿವಾಹಿತರಿಗೆ ಕುಟುಂಬದಲ್ಲಿ ಸಣ್ಣ ಗೊಂದಲಗಳು ಉಂಟಾಗಬಹುದು. ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಉತ್ತಮ ಸಂಭಾಷಣೆ ಮುಖ್ಯ ಪಾತ್ರ ವಹಿಸುತ್ತದೆ. ಕುಟುಂಬ ಜೀವನ. ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆಯಾಗಬಹುದು. ಸಹೋದರ ಸಹೋದರಿಯರೊಂದಿಗೆ ಸಣ್ಣ ಜಗಳಗಳು ಸಾಧ್ಯ. ಮನೆಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಭಿನ್ನಾಭಿಪ್ರಾಯಗಳು. ಆದರೆ ನೀವು ಶಾಂತವಾಗಿ ನಡೆದುಕೊಂಡ್ರೆ ಎಲ್ಲವೂ ಸರಿಯಾಗುತ್ತದೆ. ಮನಸ್ಥಿತಿ ಮತ್ತು ಮಾನಸಿಕ ಸ್ಥಿತಿ. ಈ ತಿಂಗಳಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಅಸ್ಥಿರವಾಗಿರಬಹುದು. ಒತ್ತಡ ಹೆಚ್ಚಾಗಬಹುದು, ಆತಂಕ ಕಾಣಿಸಬಹುದು, ನಿರ್ಧಾರ ತೆಗೆದುಕೊಳ್ಳಲು ಕಷ್ಟವಾಗಬಹುದು. ಸಲಹೆ: ಧ್ಯಾನ ಮಾಡಿ, ಯೋಗ ಅಭ್ಯಾಸ ಮಾಡಿ, ಒಂಟಿಯಾಗಿ ಸಮಯ ಕಳೆಯಿರಿ. ಆರೋಗ್ಯ. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಅಗತ್ಯ. ಜೀರ್ಣಕ್ರಿಯೆ ಸಮಸ್ಯೆಗಳು, ತಲೆನೋವು, ನಿದ್ರೆಯ ಕೊರತೆ. ಹೆಚ್ಚುವರಿ ಸಲಹೆಗಳು: ಸರಿಯಾದ ಆಹಾರ ಸೇವನೆ, ಸಮಯಕ್ಕೆ ನಿದ್ರೆ, ವ್ಯಾಯಾಮ. ಶಿಕ್ಷಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿದೆ. ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ, ಹೊಸ ವಿಷಯಗಳಲ್ಲಿ ಆಸಕ್ತಿ. ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತದೆ, ಆದರೆ ಡಿಸ್ಟ್ರಾಕ್ಷನ್ ತಪ್ಪಿಸಿಕೊಳ್ಳಬೇಕು. ಅವಕಾಶಗಳು ಮತ್ತು ಸವಾಲುಗಳು. ಅವಕಾಶಗಳು: ಹೊಸ ಉದ್ಯೋಗ ಅವಕಾಶ, ವಿದೇಶ ಪ್ರಯಾಣ, ಹೊಸ ಸಂಬಂಧಗಳು. ಸವಾಲುಗಳು: ಒತ್ತಡ, ಹಣಕಾಸಿನ ಸಮಸ್ಯೆಗಳು, ಸಂಬಂಧಗಳಲ್ಲಿ ಗೊಂದಲ. ಪ್ರಮುಖ ದಿನಗಳು: ಮೇ 5ರಿಂದ 10 ಗೊಂದಲದ ಸಮಯ, ಮೇ 15 ನಂತರ ಸುಧಾರಣೆ, ಮೇ 25 ನಂತರ ಅದೃಷ್ಟದ ಕಾಲ. ಪರಿಹಾರಗಳು: ಶುಕ್ರವಾರ ದೇವಿ ಪೂಜೆ ಮಾಡಿ ಬಿಳಿ ಬಟ್ಟೆ ಧರಿಸುವುದು ಉತ್ತಮ. ದಾನ ಧರ್ಮ ಮಾಡುವುದು, ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ. ವಿಶೇಷ ಸಲಹೆ: ಈ ತಿಂಗಳಲ್ಲಿ ನೀವು ಮಾಡಬೇಕಾದ ಮುಖ್ಯ ಕೆಲಸ ಸಮತೋಲನ ಕಾಪಾಡುವುದು. ನೀವು ಭಾವನೆ ಮತ್ತು ಬುದ್ಧಿಯ ನಡುವೆ ಸಮತೋಲನ ಸಾಧಿಸಿದರೆ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಎದುರಿಸಬಹುದು. ಕೊನೆ ಮಾತು. ಮೇ 2026 ತುಲಾ ರಾಶಿಯವರಿಗೆ ಒಂದು ಪರೀಕ್ಷೆಯ ತಿಂಗಳು. ಆದರೆ ಇದೇ ಸಮಯದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವ ಅವಕಾಶವೂ ಆಗಿದೆ. ನೀವು ಧೈರ್ಯ ಮತ್ತು ಸಹನೆಯಿಂದ ಮುಂದೆ ನಡೆದರೆ ಈ ತಿಂಗಳು ನಿಮ್ಮ ಭವಿಷ್ಯವನ್ನು ಬೆಳಗಿಸುತ್ತದೆ. ಸಮತೋಲನವೇ ನಿಮ್ಮ ಶಕ್ತಿ. ಅದನ್ನು ಕಾಪಾಡಿದರೆ ಮೇ 2026 ನಿಮ್ಮ ಗೆಲುವಿನ ಕಥೆಯಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.